ಇದೇನೇ ನೀನು ಇನ್ನ ರೆಡಿ ಆಗಿಲ್ವಾ ನೀನು? ಆದಿ, ನಾನು ಒಬ್ಳೆ ರೆಡಿ ಆಗೋದು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಆರ್ತಿ ಆಂಟಿನೂ ಸಾಕ್ಷಿನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪ್ಲೀಸ್ ಕಣ, ನಂಗೋಸ್ಕರ ಅವ್ರಿಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳ್ತೀಯಾ? ಫೋನ್ ಮಾಡೋ ಅಗತ್ಯನೇ ಇಲ್ಲ, ನಾವು ಆಲ್ರೆಡಿ ಬಂದಾಯ್ತು. ನನ್ನ ಮಗನ ಮದ್ವೆ ಆಗ್ತಿರೋ ನಿನ್ನ ರೆಡಿ ಮಾಡೋಕೆ ನಾವು ಬರ್ದೇ ಇರೋದಕ್ಕಾಗತ್ತಾ? ಥ್ಯಾಂಕ್ಸ್ ಆಂಟಿ, ನೀವು ಬರೋದು ಲೇಟ್ ಆಗತ್ತೇನಂತ ನಾನು ಅನ್ಕೊಂಡಿದ್ದೆ. ಇದೇನೇ ನಿರೋಷ ಹೀಗೆ ಕೇಳ್ತಾ ಇದ್ಯಾ? ನಮ್ಮನೆ ಮದ್ವೆಗೆ ನಾವೇ ಲೇಟ್ ಆಗಿ ಬರ್ತೀವಾ? ಮದ್ವೆ ಹೆಣ್ಣನ್ನ ರೆಡಿ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತು. ಕಂಗ್ರ್ಯಾಚುಲೇಷನ್ಸ್ ಆದಿ. ಥ್ಯಾಂಕ್ಸ್ ಅಮ್ಮ. ನಾವು ಹೋಗಿ 6:30ಕ್ಕೆ ಫೋನ್ ಮಾಡಿ ಬರ್ತೀನಿ. ನೀವು ನಿರೋಷನ್ ಬೇಗ ರೆಡಿ ಮಾಡಿ ಕರ್ಕೊಂಬನ್ನಿ. ಸಾಕ್ಷಿ, ಅದೇ ಸರಿಯಾಗಿ ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಮದ್ವೆ ಮುಗಿಲಿ, ಎಲ್ಲ ಸರಿ ಹೋಗುತ್ತೆ. ಯಾವುದು ಸರಿ ಹೋಗುತ್ತೆ ಅಂತ ನನ್ಗನ್ನಿಸ್ತಾ ಇಲ್ಲ ಅಮ್ಮ. ಆದಿನೇ ನನಗೆ ಫೋನ್ ಮಾಡಿ ಮದುವೆಗೆ ಇನ್ವೈಟ್ ಮಾಡ್ದ. ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ದ. ಆದರೆ ಈಗ ನಾನೇ ಮಾತಾಡ್ಸಿದ್ರು ಸರಿಯಾಗಿ ಮಾತಾಡಲಿಲ್ಲ ಅಂದರೆ ಅವನಿಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ. ಸಾಕ್ಷಿ, ಬೇಜಾರು ಮಾಡ್ಕೋಬೇಡ್ವೆ. ಆದಿತ್ಯ ಎಂತವನು ಅಂತ ನಿನಗೂ ಗೊತ್ತಲ್ವಾ? ಅವನು ಒಂದು ಕ್ಷಣ ಇರೋ ಥರ ಇನ್ನೊಂದು ಕ್ಷಣ ಇರಲ್ಲ ಕಣೆ. ಅವನೊಂಥರ ಮೂಡಿ. ಅದು ನನಗೂ ಗೊತ್ತು ಕಣೆ. ಎಲ್ಲರ ಮೇಲೂ ಅಷ್ಟು ಕೋಪ ಮಾಡ್ಕೊಂಡಿದ್ದವನು ಈಗ ಇದ್ದಕ್ಕಿದ್ದ ಹಾಗೆ ನಗ್ನಾಗ್ತಾ ಎಲ್ಲರೂ ಮದುವೆ ಕರೆದಿದ್ದಾನೆ. ತುಂಬ ಖುಷಿಯಾಗಿದ್ದಾನೆ. ನನಗೆ ಯಾಕೋ ತುಂಬ ಅನುಮಾನ ಬರ್ತಾ ಇದೆ. ಸಾಕ್ಷಿ, ಈಗ ಅನುಮಾನ ಪಡೋ ಟೈಮ್ ಅಲ್ಲ. ಮೊದಲು ನಾವು ನಿರೋಷನ್ ರೆಡಿ ಮಾಡಬೇಕು. ಬಾ, ನಡಿ 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 ನಡಿ. ನಿರೋಷ, ನೀನು ನೋಡ್ತಾ ಇದ್ರೆ ನನ್ನ ದೃಷ್ಟಿನೇ ನಿನಗೆ ತಾಗುತ್ತೆ. ದೃಷ್ಟಿ ಬೀಳ್ಬೇಕಾಗಿರೋದು ನಿಂದಲ್ಲ ಅಮ್ಮ, ನಮ್ಮ ಅಣ್ಣಂದು. ಇವಳು ಮದ್ವೆ ಆಗಿ ಮನೆಗೆ ಬರ್ತಾ ಇದ್ದ ಹಾಗೆ ದೃಷ್ಟಿ ತೆಗಿಯೋದು ಮಾತ್ರ ಬರಿಬೇಡ. ಅಯ್ಯೋ, ನಾಚ್ಕೊಳ್ತಾ ಇರೋದು ನೋಡಿ. ಈಗಲೇ ಇಷ್ಟೊಂದು ನಾಚ್ಕೊಂಡ್ರೆ ಹೇಗಮ್ಮ? ಇನ್ನೂ ಮದ್ವೆ ಆಗಿ ಫಸ್ಟ್ ನೈಟ್ ನಲ್ಲಿ ನಾಚ್ಕೊಳ್ಳೋದು ತುಂಬಾ ಇದೆ. ಹೋಗಿ ಸಾಕ್ಷಿ, ಏನೇನೋ ಮಾತಾಡ್ತೀಯ. ಕಳ್ಳಿ, ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಾತಾಡೋದು ನೋಡು. ನಮ್ಮ ಅಣ್ಣಂಗೆ ಹೇಳ್ತೀನಿ ಇರು, ಮದ್ವೆ ಆದ್ಮೇಲೆ ಸರಿಯಾಗಿ ವಿಚಾರಿಸ್ಕೊ ಅಂತ. ಹಾಂ ಸರಿ ಅಮ್ಮ. ಇಲ್ಲ, ಇವತ್ತು ಪಾರ್ಟಿ ಮೀಟಿಂಗ್ ಇಲ್ಲಮ್ಮ. ಈಗಲೇ ಹೊಡ್ತಾ ಇದ್ದೀನಿ. ಸರಿ ಸರಿ, ಓಕೆ ಬಾಯ್. ಆರ್ಯ, ಆರ್ಯ, ಡ್ಯಾಡ್ ರೆಡಿ ನೀನು? ಹಾಂ ಹೊರಡೋಣ. ಸ್ವಾತಿನ ಕರಿ, ಅವಳು ಕರ್ಕೊಂಡು ಹೋಗೋಣ. ಸ್ವಾತಿನ? ನಮ್ಮನೆ ಫಂಕ್ಷನ್ಗೆ ಅವಳು ಯಾಕೆ? ಅವಳೊಬ್ಬಳನ್ನೇ ಬಿಟ್ಟು ಹೋಗೋಕ್ಕಾಗುತ್ತೇನೋ? ಅವಳು ನಮ್ಮಲ್ಲೇ ಇದ್ದಾಳಲ್ವಾ? ಎಲ್ಲಿದ್ದಾಳು ಅವಳು? ಸ್ವಾತಿ, ಸ್ವಾತಿ ರೆಡಿನಾ? ಅಂಕಲ್, ಇನ್ನ ಒಂದ್ ಅರ್ಧ ಅವರ್ ಆಗುತ್ತೆ. ಹೌದಾ? ಒಂದು ಕೆಲಸ ಮಾಡೋರ್ಯಾ, ನೀನು ಅವಳನ್ನ ಕರ್ಕೊಂಬ. ನಾನು ಅವಳನ್ನ ಕರ್ಕೊಂಬರೋದಾ? ನೋ ವೇಸ್. ನೋಡು, ಅಜ್ಜಿ ಹೇಳಿದ್ದಾರೆ ಅವಳನ್ನ ಕರ್ಕೊಂಬರ್ಲೇಬೇಕು ಅಂತ. ನಾನು ಹೊಡ್ತೀನಿ ಈಗ, ನೀನು ಅವ್ನು ಕರ್ಕೊಂಬರ್ಬೇಕು. ಡ್ಯಾಡ್, ನನ್ನ ಮಾತು ಸ್ವಲ್ಪ. ನಿರೋಷ, ಯಾಕಮ್ಮ ಬೇಜಾರಾಗಿದ್ಯಾ? ನನ್ನ ಮದುವೆಗೆ ನನ್ನ ಹೆತ್ತ ತಂದೆ ಆಶೀರ್ವಾದ ಸಿಗದೆ ಇರೋ ಥರ ಆಯ್ತಲ್ಲ. ಅದಕ್ಕೆ ಆಂಟಿ, ಮನ್ಸಿಗೆ ತುಂಬ ಬೇಜಾರಾಗ್ತಿದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ? ನಿಮ್ಮ ತಂದೆ ಮದುವೆಗೆ ಬರ್ತಾ ಇದ್ರೆ ಏನಂತೆ? ನಿಮ್ಮ ತಂದೆ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಣ್ಣ ಇವತ್ತು ನಿನ್ನ ಮದುವೆಗೆ ಬರ್ತಾ ಇದ್ದಾನೆ. ನಿಜ ಆಂಟಿ, ನನಗಿವಾಗಿರೋ ಸಮಾಧಾನ ಅಂದರೆ ಅದೊಂದೇ. ಆದಿತ್ಯ ಮದುವೆಗೆ ಯಾರನ್ನು ಕರಿಬೇಡ ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ದ. ಆದರೆ ಇವಾಗ ರಂಜಿತ್ ಅಣ್ಣನ ಕರೆದಿದ್ದಾನೆ. ಆಸೆ ಒಂದೇ, ನನಗೆ ಭರವಸೆ ಅಷ್ಟೇ. ಈಗ ಏನೇನೋ ಯೋಚನೆ ಮಾಡ್ಬೇಡ. ಈ ಸಮಯದಲ್ಲಿ ನೀನು ತುಂಬಾ ಖುಷಿಯಾಗಿರ್ಬೇಕು. ಅದನ್ನೆಲ್ಲ ಮನಸ್ಸಿಂದ ತೆಗೆದು ಹಾಕು. ನೀನು ಮದುವೆ ಆಗ್ತಿರೋ ಹುಡುಗಿ, ಹಸೆಮಣೆ ಇರ್ತಿರೋ ಹುಡುಗಿ, ಹೀಗೆಲ್ಲ ಸಪ್ಪು ಕೂತ್ಕೊಳ್ತಾರಾ? ಎಲ್ಲಿ ನಗು, ನಗೆ. ಸ್ವಾತಿ, ಇನ್ನೂ ರೆಡಿ ಆಗ್ಲಿಲ್ವಾ? ನಾನು ಕಾಯ್ತಾ ಕೂತಿರೋ ನ್ಯೂಸ್ ಪೇಪರ್ ಹೊತ್ಕೊಂಡು ಕೂತಿದ್ಯಾ ಇಲ್ಲಿ? ನಾನ್ ಯಾಕೆ ರೆಡಿ ಆಗ್ಬೇಕು? ನನ್ನೆಲ್ಲರೂ ಆಚೆ ಕರ್ಕೊಂಡು ಹೋಗ್ತಿದ್ದೀರಾ? 5 ನಿಮಿಷ ಬಂದೆ. ಅಲ್ಲ, 1 ನಿಮಿಷ.
ನಾನು ಯಾಕೆ ನೀನು ಆಚೆ ಕರ್ಕೊಂಡು ಹೋಗ್ಬೇಕು? ನೀನೊಂದು ಲೂಸು, ನಿನ್ನನ್ನು ಕಟ್ಕೊಳ್ಳೋ ಇನ್ನೊಂದು ಲೂಸ್ ಇರುತ್ತಲ್ಲ, ಅದು ನಿನ್ನ ಆಚೆ ಕರ್ಕೊಂಡು ಹೋಗುತ್ತೆ. ನನಗೇನು ಗ್ರಾಚಾರ ಬಂದಿಲ್ಲ. ನೋಡಿ, ನೀವೀಗೆಲ್ಲ ಬೈದ್ರೆ ನಂಗೆ ಅಳು ಬರುತ್ತೆ. ಮನೇಲಿ ಯಾರು ಇಲ್ಲ ಅಂತ ನಂಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೀರಾ. ಡ್ರಾಮಾ ಸಾಕು. ಆದಿತ್ಯನ ಮದುವೆ ಫಸ್ಟ್ ಬರ್ತೀಯ ಇಲ್ವಾ ಹೇಳು? ನಾನ್ ಯಾಕೆ ಬರ್ಲಿ? ಅಟ್ಲೀಸ್ಟ್ ನಿಮ್ಗೆಲ್ಲ ಫೋನ್ ಮಾಡಿ ಕರ್ದಿದ್ದಾರೆ, ನನ್ಗೆ ಅದು ಕರ್ದಿಲ್ಲ. ಈ ಮಾತು ಅಜ್ಜಿ ಮುಂದೆ ಹೇಳಕ್ ಏನಾಗಿತ್ತು? ಅವ್ರು ಬೇರೆ ನಿನ್ ಕರ್ಕೊಂಬ ಅಂತ ಕಂಡೀಷನ್ ಬೇರೆ ಹಾಕಿದ್ದಾರೆ. ಅಜ್ಜಿ ಕಂಡೀಷನ್ ಹಾಕಿದ್ದಾರೆ ಅಂತ ನನ್ನ ಕರ್ಕೊಂಡು ಹೋಗ್ತಿದ್ದೀರಾ? ನಾನ್ ಬರಲ್ಲ, ಹೋಗಿ ಮದ್ವೆಗೆ. ನೀನ್ ಬರಲ್ಲ ಅಂತ ಹೇಳಿದ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಅಜ್ಜಿಗೆ ಫೋನ್ ಮಾಡ್ಕೊಡ್ತೀನಿ, ಅವ್ರಿಗೂ ಇದೇ ಮಾತು ಹೇಳು. ಬರೋದಕ್ಕೆ ಇಷ್ಟ ಇಲ್ಲ ಅಂತ ನಾನೆಲ್ಲ ಹೇಳ್ದೆ. ಆದ್ರೆ ನಾನ್ ಬರ್ಬೇಕಂದ್ರೆ ಒಂದ್ ಕಂಡೀಷನ್ ಇದೆ. ಏನ್ ಕಂಡೀಷನು? ಏನು ಇಲ್ಲ, ತುಂಬಾ ಸಿಂಪಲ್. ನೀವು ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ. ಹಲೋ, ನಿಂಗೇನ್ ಲೂಸಾ? ನಾನ್ ಯಾಕೆ ನಿನ್ನ ಮದುವೆ ಆಗ್ಬೇಕು? ಹೋಗಿ ಹೋಗಿ ನಿನ್ನ ಮದುವೆ ಆಗೋ ಸಾಹಸ ಮಾತ್ರ ಮಾಡಲ್ಲಮ್ಮ ನಾನು. ಹಾಗೇನಾದ್ರೂ ಅನಿವಾರ್ಯತೆ ಬಂದ್ರೆ ಸನ್ಯಾಸತ್ವ ತಗೊಳ್ತೀನಿ ಹೊರತು ನಿನ್ನನ್ನು ಮಾತ್ರ ಮದುವೆ ಆಗಲ್ಲ. ನಿನ್ ಕುತ್ತಿಗೆ ತಾಳಿ ಕಟ್ಟೋದು ಒಂದೇ, ಬೆಕ್ಕನ್ನ ಬೆನ್ಮೇಲೆ ಹಾಕೊಳ್ಳೋದು ಒಂದೇ. ಅಷ್ಟ್ ಕೆಟ್ಟವಳ ನಾನು? ಸರಿ ಬಿಡಿ, ನಾನ್ ಬದುಕಿದೆ ಏನ್ ಪ್ರಯೋಜನ? ನಾನ್ ಸತ್ತೋಗ್ತೀನಿ. ಪದೇ ಪದೇ ನಿಮ್ಗೆ ಗೋಳು ಇಕ್ಕೊಳ್ಳೋದಾದ್ರೂ ತಪ್ಪತ್ತೆ. ಸ್ವಾತಿ ನಿಂತ್ಕೋ. ನಾನ್ ಯಾಕೆ ನಿಮ್ ಮಾತುಗ್ ಬೆಲೆ ಕೊಡ್ಬೇಕು? ಹೋಗಿ ನಾನ್ ಸಾಯ್ತೀನಿ. ಸ್ವಾತಿ ನಿಂತ್ಕೋ, ಲಿಸನ್ ಟು ಮೀ. ನನ್ನಿಂದ ತಾನೇ ಪ್ರಾಬ್ಲಮ್, ನಾನು ಹೋಗಿ ಸಾಯ್ತೀನಿ. ಸ್ವಾತಿ ಅರ್ಥ ಮಾಡ್ಕೋ. ಸ್ವಾತಿ ಸ್ಟಾಪ್ ಕ್ಲೋಸ್. ಸ್ವಾತಿ ಓಪನ್ ದ ಡೋರ್. ಸ್ವಾತಿ ಡೋರ್ ಓಪನ್ ಮಾಡು. ಸ್ವಾತಿ 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 ಓಪನ್ ದ ಡೋರ್. ಸ್ವಾತಿ ಹೇಗಿದೆ ಡ್ರೆಸ್ಸು? ಸೂಸೈಡ್ ಮಾಡ್ಕೊಳ್ತೀನಿ ಅಂತ ತಾನೇ ಒಳಗೋಗಿದ್ ನೀನು. ಸೂಸೈಡ್ ಮಾಡ್ಕೊಳಕ್ಕೆ ನಾನೇನ್ ಲೂಸಾ? ನಿನ್ ಡೋರ್ ತೆಗಿದೇ ಇದ್ದಿದ್ ನೋಡಿ ನಂಗೆ ಉಸಿರೇ ನಿಂತೋಗ್ಬಿಟ್ಟಿತ್ತು. ಹೆದರ್ಕೊಂಡ್ಬಿಟ್ಟಿದ್ದೆ. ಯಾಕ್ರಿ ಅಷ್ಟೊಂದು ಹೆದರ್ಕೋತೀರಾ? ಇಬ್ರು ಪೊಲೀಸ್ ಆಫೀಸರ್ ಆಗಿ ಇಷ್ಟೊಂದು ಹೆದರ್ಕೋತಿರಲ್ಲ, ನಾಚಿಕೆ ಆಗಲ್ವಾ? ಬನ್ನಿ ಹೋಗೋಣ. ಬನ್ರಿ.